ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತು ಒಂದು ನಿಮಗೆ ಪ್ರೊಫೆಷನಲ್ ಆಗಿ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಬರದೇ ಇರೋ ಹಾಗೆ ಹೆಂಗೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತೇಳಿ ಬ್ಯೂಟಿ ಕಲರ್ ಒಳಗೆ ಹೆಂಗೆ ಸ್ಟಿಚ್ ಮಾಡ್ತಾರೆ, ಹೆಂಗೆ ಕಟ್ಟಿಂಗ್ ಮಾಡ್ತಾರೆ ಅಂತ ಆ ಮೆಥಡ್ ಒಳಗೆ ನಿಮ್ಗೆ ಹೇಳ್ಕೊಡತ್ತೀನಿ. ಪರ್ಫೆಕ್ಟಾಗಿ ಬರುವಂಥ ಬ್ಲೌಸು, ಯಾವುದೇ ಶೋಲ್ಡರ್ ಡ್ರಾಪ್ ಆಗೋಂಗಿಲ್ಲ, ರಿಂಕಲ್ಸ್ ಬರೋಂಗಿಲ್ಲ. ಈ ಬ್ಲೌಸನ್ನು ನಾನೇ ಹೊಲಿಗೆ ಕೊಟ್ಟಿದ್ರಿ, ಅವರಿಗೆ ಇದು ಪರ್ಫೆಕ್ಟ್ ಆಗಿತ್ತು ಅಂದ್ಕೊಳ್ಳಿ. ಅದೇ ಮೆಜರ್ಮೆಂಟ್ ಇಟ್ಟು ನಾನು ಈಗ ಇದ್ರದ್ದು ಕಟ್ಟಿಂಗ್ ಮಾಡತ್ತೀನಿ. ಅದನ್ನು ನಾನು ಪ್ರೊಫೆಷ್ನಲ್ ಆಗಿನ ಕಲ್ತಿದ್ದು, ಅದಕ್ಕೆ ನಾನು ನಿಮಗೆ ಅದನ್ನೇ ರೀತಿ ಒಳಗೆ ಹೇಳ್ಕೊಡಾಕತ್ತೀನಿ. ನೋಡಿರಿ, ಫಸ್ಟ್ ನಾವು ಯಾವಾಗಲೂ ಸ್ಲೀವ್ ಪಾರ್ಟನ್ನು ಕಟ್ ಮಾಡೋಣಂತ. ಸ್ಲೀವ್ ಪಾರ್ಟನ್ನು ಕಟ್ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ, ಏನು ಎಡ್ಜಸ್ ಬಂದಿರ್ತೈತಲ್ಲ ರೀ, ಕಟ್ಟಿಂಗ್ ಮಾಡಿರೋಂಗಿಲ್ಲ ರೀ, ಜಸ್ಟ್ ಏನು ನಾವು ಲೈನಿಂಗ್ ಪೀಸ್ ಒಳಗೆ ಎಡ್ಜಸ್ ಬಂದಿರ್ತೈತಲ್ಲ, ಫಿನಿಶಿಂಗ್ ಬಂದಿರ್ತೈತಲ್ಲ, ಅದನ್ನು ತೆಳಗಡೆ ಮಾಡ್ಕೋಬೇಕು. ಯಾಕಂದರೆ ಇದು ಲಾಂಗ್ ಸ್ಲೀವ್ ಐತ್ರಿ, ಅದಕ್ಕೆ ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಫಸ್ಟ್ ನಾವು ಸ್ಲೀವ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳುವಂಥ. ಸ್ಲೀವ್ ಪಾರ್ಟ್ ಕಟ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಲೈನನ್ನು ಹಾಕ್ಕೋಬೇಕು. ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ನಮ್ಮ ಬಟ್ಟೆ ಎಷ್ಟು ಎಕ್ಸ್ಟ್ರಾ ಬೀಳ್ತೈತಲ್ಲ ಅಷ್ಟನ್ನು ಒಂದು ಲೈನ್ ಹಾಕ್ಕೋಬೇಕು. ಆ ಲೈನಿಗೆ ಈ ರೀತಿ ಕರೆಕ್ಟಾಗಿ, ಇಲ್ಲಿ ನೋಡಿರಿ, ಇದು ಫೋಲ್ಡಿಂಗ್ ಐತಿ, ಈ ಫೋಲ್ಡಿಂಗ್ ಕಡೆನ ಈ ಫೋಲ್ಡಿಂಗು ಕರೆಕ್ಟಾಗಿಟ್ಟು ಈ ರೀತಿ ಇಟ್ಕೋಬೇಕು. ನೋಡಿರಿ, ಬಟ್ಟೆನ ಒಟ್ಟು ರಿಂಕಲ್ಸ್ ಬಿಡಬಾರ್ದು, ಮುದುಡಿಯಾಗಿರಬಾರ್ದು ರೀ. ಕರೆಕ್ಟಂಗೆ ನೋಡಿರಿ, ಸೆಂಟ್ರ್ ಇಲ್ಲಿ ಕೈ ಹಿಡಿದು ಇಲ್ಲೊಂದು ಸೆಂಟ್ರಲ್ಲಿ ಸ್ವಲ್ಪ ಕರೆಕ್ಟಾಗಿ ಎಲ್ಲಿ ನೀವು ಸ್ಟಿಚ್ ಹಾಕಿರ್ತಿರಲ್ಲ, ನೋಡಿ ಸ್ಟಿಚ್ ಇಲ್ಲಿಗೆ ಬಂದೈತಿ, ಇಲ್ಲಿಗೆ ಹಾಕ್ಬೇಕು. ಅಲ್ಲಿಂದ ನಮಗೆ ಒಂದು ಅರ್ಧ ಇಂಚ್ ಮೇಲೆ ಒಂದು ಮಾರ್ಕ್ ಹಾಕ್ಬೇಕು. ನೋಡಿರಿ, ಸ್ಟಿಚಿಂಗ್ ಇಲ್ಲಿ ಬಂದೈತಿ, ನಾನು ಇಲ್ಲೇ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಈ ಮಾರ್ಕ್ ಆದಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಬಟ್ಟೆನ ನೀಟಾಗಿ ಇಟ್ಕೊಂಡು ನಮ್ಮ ಸ್ಟಿಚಿಂಗ್ ಇಲ್ಲಿ ಐತಲ್ಲ, ನೋಡಿರಿ ನಮ್ಮ ಸ್ಟಿಚಿಂಗ್ ಇಲ್ಲಿ ಐತಿ. ನೆಕ್ಸ್ಟ್ ಬಟ್ಟೆ ಮೇಲೆ ಒಂದು ಅರ್ಧ ಇಂಚು. ನೆಕ್ಸ್ಟ್ ಫಿಟ್ಟಿಂಗ್ ಲೈನು ನೋಡಿರಿ, ಈ ರೀತಿ ನೀವು ಮಾರ್ಕನ್ನು ಎಲ್ಲ ಹಾಕೋಬೇಕು. ಹಾಕ್ಕೊಂಡು ಈ ಬ್ಲೌಸ್ ಪೀಸನ್ನು ತೆಗೆದು ನೋಡಿರಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಲೈನ್ ಹಾಕಿ. ಇದು ನಮಗೆ ಬಟ್ಟೆ ಬೇಕಾಗಿರೋದು ಇಲ್ಲಿಗೆ. ನೆಕ್ಸ್ಟ್ ಇದು ನಮ್ಮ ಬಟ್ಟೆ ಬೇಕಾಗಿರೋದು ಈ ರೀತಿ ನೋಡಿರಿ. ನೆಕ್ಸ್ಟ್ ನೋಡಿರಿ, ಅವ್ರದ್ದು ಬ್ಲೌಸಿನ ಉದ್ದ ಈಗ ಚೆಕ್ ಮಾಡಿ ತೋರಿಸ್ತೀನಿ. ಸ್ಲೀವಿನ ಉದ್ದ ಎಷ್ಟೈತೆ ಅಂತಂದ್ರೆ ನೋಡಿರಿ, 11 ಇಂಚ್ ಐತಿ, ಪೋನೆ 11 ಇಂಚು. ನೆಕ್ಸ್ಟ್ ಸ್ಲೀವ್ ಡೌನಿಂಗ್ ಎಷ್ಟು ಅಂದರೆ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಮೇಲೆ ತೊಗೋತೀನಿ. ನೋಡಿರಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಂತು, 3.25 ಇಂಚು. ಇದು 3.25 ಇಂಚು. ನೆಕ್ಸ್ಟ್ ಲೆಂತ್ 11 ಇಂಚು. ಈ ರೀತಿ ತೊಗೊಂಡ್ಕೊಂಡು 3.25 ಇಂಚು ಇಳಿಸ್ಬೇಕು. ಈಗ ನೋಡಿರಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮ್ದು ಯಾವಾಗಲೂ ಸ್ಟ್ರೇಟ್ ಲೈನ್ ಇರಬೇಕು. ಅಂದರೆ ಅದು ಫಿಟ್ಟಿಂಗ್ ರೀ. ಇದು ಇಲ್ಲಿ ಬಟ್ಟೆ ನನಗೆ ಕಡಿಮೆ ಬೀಳ್ತೈತೆ ರೀ, ನಾನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಸ್ಟ್ರೇಟ್ ಲೈನ್. ನೆಕ್ಸ್ಟ್ ಈ ಪಾರ್ಟ್ ಏನಿರ್ತೈತಲ್ಲ, ಇಲ್ಲಿಂದ ಎಷ್ಟು ಬರುತ್ತೆ ರೀ ನೋಡಿರಿ, 7 ಇಂಚಿಗೆ ಐತಿ. ಇಲ್ಲಿಂದ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು. ಈ ರೀತಿ ಮಾಡಿಕೊಂಡು ನೋಡಿರಿ, ಇಲ್ಲೊಂದು ನನಗೆ ಪಾಯಿಂಟ್ ಸಿಕ್ತು. ಈ ಪಾಯಿಂಟಿಂದ ನಾವು ಬ್ಲೌಸ್ ಸ್ಲೀವನ್ ಮಾರ್ಕ್ ಹಾಕ್ಬೇಕು. ನೋಡಿರಿ, ಇಷ್ಟು ಪರ್ಫೆಕ್ಟಾಗಿ ಬಂದೈತಿ. ಇಷ್ಟು ಬರಬೇಕು. ನೆಕ್ಸ್ಟ್ ಇಲ್ಲಿಂದ 1/2 ಇಂಚು ನೋಡಿ, ಈ ರೀತಿ ನಿಮ್ಗೆ ಈಸಿಯಾಗಿ ಇದು ಮಾರ್ಕ್ ಹಾಕೋಕೆ ಈಸಿ ಆಗುತ್ತೆ ಈ ಟ್ರಿಕ್. ನೋಡಿರಿ, ಇನ್ನೊಮ್ಮೆ ಹೇಳ್ಕೊಡ್ತೀನಿ. ನೋಡಿರಿ, ಇಲ್ಲಿಂದ ಇಲ್ಲೇ ಎಷ್ಟೈತಿ ನೋಡ್ಕೋಬೇಕು ಫಸ್ಟು. ನೋಡಿರಿ, 7 ಇಂಚು. 7 ಇಂಚಿನ ಹಾಫ್ ಎಷ್ಟು ಬರುತ್ತೆ, ಇಲ್ಲಿಗೆ ಒಂದು ಮಾರ್ಕ್ ಹಾಕಿರಿ. ಮಾರ್ಕ್ ಹಾಕಿದ ಮೇಲೆ ಇದನ್ನು ಇಲ್ಲಿಂದ ಒಂದು ನಾವು ಈ ಲೈನ್ ಹಾಕಿರ್ತೀವಲ್ಲ, ಆ ಲೈನಿಗೆ ಟಚ್ ಮಾಡ್ಕೋಬೇಕು. ಇಲ್ಲಿ ತನಕ ನೋಡಿರಿ, ನಮಗೊಂದಿಲ್ಲ ಪಾಯಿಂಟ್ ಸಿಕ್ತು. ಆ ಪಾಯಿಂಟಿಂದ ನಾವೇನು ಮಾಡಬೇಕು, ಫಸ್ಟ್ ಫ್ರಂಟ್ ಪಾರ್ಟ್ ಹಾಕೋಬೇಕು ರೀ. ಇದಕ್ಕೆ ಈ ಟ್ರಿಕ್ ನಾ ಹೇಳೋದಕ್ಕೆ ಈ ರೀತಿ ಇಲ್ಲೇ 1/2 ಇಂಚು ಈ ಲೈನ್ ಟಚ್ ಆಗಬೇಕು, ಇಲ್ಲಿ ತೆಳಗೆ ಡೌನಿಂಗ್ ಬರಬೇಕು. ಇದು ಫ್ರಂಟ್ ಪಾರ್ಟ್. ಈಗ ನೋಡಿರಿ, ಈಗ ಇದನ್ನು ಮೇಲೆ ತೊಗೊಂಡು ಮಾಡ್ತೀವಲ್ಲ ರೀ, ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕ್ ಸ್ಲೀವ್, ಇದು ಫ್ರಂಟ್ ಸ್ಲೀವ್. ಗೊತ್ತಾಯ್ತಲ್ಲ ರೀ ಫ್ರೆಂಡ್ಸ್? ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಒಳಗೆ ಕೇಳಿರಿ, ನಾನು ಇನ್ನೊಂದು ವಿಡಿಯೋದೊಳಗೆ ಇನ್ನೂ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತ. ನೆಕ್ಸ್ಟ್ ಇಲ್ಲಿ ಬಟ್ಟೆ ನಮಗೆ ಕಡಿಮೆ ಬೀಳ್ತೈತಿ, ನಾನು ಅದನ್ನು ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿರಿ, ಇಷ್ಟು ಬಟ್ಟೆ ನಮಗೆ ಕಡಿಮೆ ಬೀಳ್ತೈತಿ. ನೋಡಿರಿ, ಈ ಸ್ಲೀವನ್ನು ಕಟ್ ಮಾಡ್ಕೊಂಡಂತ ನೋಡಿರಿ, ಈ ರೀತಿ ಇಲ್ಲೊಂದು ಕಚ್ ಹಾಕೊಳ್ಳೋಣ. ನಾನು ಫ್ರಂಟ್ ಮಾರ್ಕನ್ನು ಏನು ಇಲ್ಲಿ ಕಟಿಂಗ್ ಮಾಡೋಂಗಿಲ್ಲ, ಯಾಕಂದರೆ ಇದು ಲೈನಿಂಗ್ ಬ್ಲೌಸ್ ಆಗಿಲ್ಲ. ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ, ಅಂದರೆ ಲೈನಿಂಗು ಮೇನ್ ಫೆಬ್ರಿಕನ್ನು ಎರಡೂ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ತೀನಿ ಅಂತ. ನೋಡಿ, ಇಷ್ಟ ಆಯ್ತಲ್ಲ. ಈಗ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಅಂತ. ಫಸ್ಟ್ ನಾವಾಗಲೂ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ನಿಮಗೆ ಡೀಟೇಲಾಗಿ ಹೇಳ್ಕೊಡತ್ತೀನಿ ಈ ಬ್ಲೌಸ್ ಸ್ಟಿಚಿಂಗನ್ನು, ಈ ಬ್ಲೌಸ್ ಕಟ್ಟಿಂಗನ್ನು. ಏನಾದರೂ ತಿಳಿಲಿಕ್ಕಂದ್ರೆ ಕೇಳಿರಿ, ಹೇಳ್ತೀನಿ ಅಂತ. ನೋಡಿ, ಈ ರೀತಿ ನಮಗೆ ಈ ಅಂಚಿನ ಪಾರ್ಟ್ ಯಾವಾಗಲೂ ಸೈಡಲ್ಲಿ ಬರಬೇಕು, ಅಂದರೆ ಅದು ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಬರ್ತೈತೆ ಯಾವಾಗಲೂ. ನೋಡಿರಿ, ಈ ಲೈನಿಂಗು ನಮ್ಗೆ ಸ್ಟ್ರೇಟಾಗಿಲ್ಲ, ನಾನು ಸ್ವಲ್ಪ ಸ್ಟ್ರೇಟಾಗಿ ಕಟ್ ಮಾಡ್ಕೊತೀನಿ ಅಂತ.
ನೋಡಿರಿ ಈ ರೀತಿ ಸ್ಟ್ರೇಟ್ ಆಗಿರ್ಬೇಕು ಯಾವಾಗಲೂ ನಮ್ಮದು. ನೋಡಿರಿ ಇಲ್ಲಿ ಬ್ಲೌಸಿನ ಉದ್ದ ಎಷ್ಟೈತಿ ತೋರಿಸ್ತೀನಿ ನಿಮಗೆ. ಬ್ಲೌಸಿನ ಉದ್ದ ನೋಡಿರಿ, ಬ್ಲೌಸಿನ ಉದ್ದ 14 ಇಂಚ್, 14.25 ಇಂಚ್ ಬ್ಲೌಸಿನ ಉದ್ದ. ಅದನ್ನು ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಇದು 15.25 ಇಂಚಿಗೆ ಮಾರ್ಕ್ ಹಾಕೋತೀನಿ. ಇಲ್ಲಿಗೆ ಮಾರ್ಕ್ ಹಾಕೋತೀನಿ. ನೋಡಿರಿ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ನೆಕ್ಸ್ಟು ಎದೆ ಸುತ್ತಳತೆ ಎಷ್ಟೈತಪ್ಪ ಅಂತಂದ್ರೆ ಅವ್ರದ್ದು ಈ ಕಡೆ ನಮಗೆ ರಿಂಗ್ ಪಟ್ಟಿ ಮಾಡಿರ್ತೀವಲ್ಲ ಆ ಕಡೆಯಿಂದ ತೊಗೋಬೇಕು. ರಿಂಗ್ ಪಟ್ಟಿಯಿಂದ ಈ ರೀತಿ ಕರೆಕ್ಟಾಗಿ ಅವ್ರ ಸ್ಟಿಚಿಂಗ್ ಎಲ್ಲಿಗಿರುತ್ತಲ್ಲ ಅಲ್ಲಿ ಹಿಡಿಬೇಕು. ನೋಡಿರಿ 10 ಇಂಚು ಅಂದರೆ 40 ಇಂಚ್ ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಇದು. 10 ಇಂಚ್ ಚೆಸ್ಟ್. ಓಕೆ, ನೋಡಿರಿ 10 ಇಂಚ್ ಅಂತ ನಾನು ಇದು ಬ್ಯಾಕ್ ಪಾರ್ಟ್ ಇದು ಇರಲಿಲ್ಲ ತೆಳಗ, ಯಾಕಂದ್ರೆ ಬ್ಯಾಕ್ ಪಾರ್ಟಿಗೆ ಮೆಜರ್ಮೆಂಟ್ ಬೇರೆ ಬರ್ತೈತಿ. ನೋಡಿ 10 ಇಂಚ್ ಇತ್ತಲ್ಲ, ಅದನ್ನು ನಾನು 9.25 ಇಂಚಿಗೆ ಹಾಕಕತ್ತೀನಿ. ನೆಕ್ಸ್ಟ್ ಅಲ್ಲಿಂದ ನೋಡಿರಿ ಇದು ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಬಿಟ್ರಿ. ನೆಕ್ಸ್ಟ್ ಇಲ್ಲಿಂದ ಇದೆ ಫಿಟ್ಟಿಂಗ್ ಲೈನ್ 2 ಇಂಚ್. ಫಿಟ್ಟಿಂಗ್ ಲೈನಿಗೆ 2 ಇಂಚ್ ತೊಗೋರಿ. ನೋಡಿರಿ ಕರೆಕ್ಟಾಗಿ 2 ಇಂಚ್ ಸಿಕ್ಕೈತೆ ನಮ್ಗೆ. ನೋಡಿರಿ ನೆಕ್ ಬ್ಯಾಕ್ ನೆಕ್ 2 ಇಂಚ್. ನೆಕ್ಸ್ಟ್ ಶೋಲ್ಡರ್ 3.25 ಇಂಚ್. ನೆಕ್ಸ್ಟ್ ಆರ್ಮೋಲ್ 5.25 ಇಂಚ್. ಆರ್ಮೋಲ್ 5.25 ಇಂಚ್. ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಬಿಡ್ರಿ. ಇಲ್ಲಿ ನೋಡಿ ಈ ರೀತಿ ಸ್ಟ್ರೇಟ್ ಲೈನ್ ಹಾಕಿ ಈ ರೀತಿ ಒಂದು ಬಾಕ್ಸನ್ನು ಮಾಡ್ಕೊ. ಈ ಬಾಕ್ಸ್ ಒಳಗೆ 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ರಿ. ನೋಡಿರಿ ಇದು ಬ್ಯಾಕ್ ಪಾರ್ಟ್ ಐತಿ, ಹೀಗಾಗಿ ಇಲ್ಲೇನು ಹೊರಗಡೆ ಬೇಕಾಗೋದಿಲ್ಲ ಬರೋದು. ಈ ರೀತಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ ಈ ರೀತಿ ಹಾಕ್ರಿ. ನೆಕ್ಸ್ಟ್ ಯಾವಾಗಲೂ ನೆಕ್ಕನ್ನು ನೀವು ಈ ರೀತಿ ತೊಗೊಂಡ್ರಂದ್ರೆ ಅವ್ರದ್ದು ನೆಕ್ ಲೆಂತ್ ಎಷ್ಟೈತಲ್ಲ ಅಷ್ಟಕ್ಕೆ ಎಕ್ಸಾಕ್ಟಾಗಿ ನಮಗೆ ಸಿಗ್ತೈತಿ. ಅದಕ್ಕೆ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ನೀವು ಬಿಗ್ನರ್ಸ್ ಆಗಿದ್ದರೆ ಇದೇ ರೀತಿನ ಪ್ರಾಕ್ಟೀಸ್ ಮಾಡ್ಕೊರಿ. ನೋಡಿರಿ ತೆಳಗಡೆ ಅರ್ಧ ಇಂಚ್ ಬಿಡಬೇಕು, ಅರ್ಧ ಇಂಚು ತೆಳಗಡೆ ಅರ್ಧ ಇಂಚು. ನೆಕ್ಸ್ಟ್ ಇಲ್ಲಿಗೆ ಇದನ್ನು ಮಾರ್ಕ್ ಹಾಕೋಬೇಕ್ರಿ ಅವ್ರಿಗೆ ಎಲ್ಲಿಗೆ ತಲೆಗೆ. ಅಲ್ಲಿಂದ ಮತ್ತೆ ಮೇಲೆ ಅರ್ಧ ಇಂಚ್. ಇದು ಸ್ಟಿಚಿಂಗ್ ಬೇಕು ರೀ, ಇದು ಸ್ಟಿಚಿಂಗ್ ಬೇಕು, ಇದು ಸ್ಟಿಚಿಂಗ್ ಬೇಕು, ಇದು ಸ್ಟಿಚಿಂಗ್ ಬೇಕು. ಅಲ್ಲಿಂದಲೇ ನಾವು ಹಾಕೋಬೇಕು. ಇಲ್ಲಿ 2 ಇಂಚ್ ಇಟ್ಕೊಂಡಿನಲ್ರಿ, ಇಲ್ಲೇ 2.25 ಇಂಚ್ ಇಟ್ಕೊರಿ. ಇಲ್ಲಿ ಇವ್ರಿಗೆ ಭಾಳ ಬ್ರಾಡ್ ಬೇಕು ಬ್ಯಾಡ್ರಿ, ಸ್ವಲ್ಪ ಬ್ರಾಡ್ ಹೇಳ್ಯಾರ, ಹೀಗಾಗಿ ಇಲ್ಲಿ 2.25 ಇಂಚ್. ಅಂದರೆ ನಿಮ್ಗೆ ಬ್ರಾಡ್ ಬೇಕಂದ್ರೆ 3 ಇಂಚ್ವರೆಗೂ ಇಟ್ಕೋಬೋದು. ನೋಡಿರಿ ಈ ರೀತಿ 2 ಲೈನನ್ನು 2 ಪಾಯಿಂಟ್ಸನ್ನು ಜಾಯಿಂಟ್ ಮಾಡಿರಿ. ಅಂದರೆ ನಮಗೆ ನೆಕ್ ಶೇಪನ್ನು ಹಾಕೋಕೆ ಈಸಿ ಆಗ್ತೈತಿ. ನೋಡಿರಿ ಈ ರೀತಿ ರೌಂಡ್ ಶೇಪನ್ನು ಹಾಕಿದ್ರೆ ಅಂದರೆ ಅವರಿಗೆ ಬ್ರಾಡಾಗಿ ಬರಲ್ಲ. ನೆಕ್ಸ್ಟ್ ಇಲ್ಲಿ ಯಾವಾಗಲೂ ನೀವು ಒಂದು 1/4 ಇಂಚಿನಷ್ಟು ಅಂದ್ರೂ ಬಾಳ್ರಿ. ಇದಕ್ಕಿಂತ 1/4 ಇಂಚ್ಗಿಂತ ಅರ್ಧ ಅಷ್ಟೇ ಡೌನಿಂಗನ್ನು ತೊಗೋರಿ. ಕಟ್ಟಿಂಗ್ ಮಾಡೋದ್ರೊಳಗೆ ಇಷ್ಟನ್ನು ಮಾತ್ರ ಡೌನಿಂಗ್ ತೊಗೋರಿ. ನೆಕ್ಸ್ಟ್ ಅವ್ರದ್ದು ವೇಸ್ಟ್ ಎಷ್ಟೈತಪ್ಪ ಅಂತಂದ್ರೆ ವೇಸ್ಟ್ ಎಷ್ಟೈತೆ ಅಂತಂದ್ರೆ ನೋಡ್ರಿ ಇಲ್ಲಿ ಈ ರೀತಿ ವೇಸ್ಟನ್ನು ನೋಡ್ಕೊರೋದು. ರೆಡಿ ಎಷ್ಟೈತಿ 16.25 ಸಿಗಾಕತ್ತೈತಿ ನಮಗೆ. ನೋಡ್ಬೋದು 16.25 ಸಿಗಾಕತ್ತೈತಿ. 16.25ನ ಅರ್ಧ ಮಾಡಿದಾಗ ನಮಗೆ 8.25 ಇಂಚ್ ಬರ್ತೈತಿ. 8.25 ಇಂಚು ಒಂದು. ನೆಕ್ಸ್ಟ್ 1 ಇಂಚಿಗೆ ಒಂದು ನೀವು ಮಾರ್ಕ್ ಹಾಕಿದ್ರೆ ನಿಮ್ಗೆ ಕರೆಕ್ಟಾಗಿ ನೋಡಿರಿ ಇಲ್ಲಿಂದ ಇಲ್ಲಿ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಕ್ರಾಸ್ ಬಂತ್ರಿ, ಇದು ಭಾಳ ಕ್ರಾಸ್ ಬಂದಿಲ್ಲ. ಇಷ್ಟು ಬಂದರೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಮುಗೀತು. ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ಒಂದು ಅರ್ಧ ಇಂಚಿನಷ್ಟು ನೋಡಿರಿ, ಇಲ್ಲಿ ನಮ್ಮ ಡಾಟ್ ಬರುತ್ತಲ್ಲ ರೀ, ಇಲ್ಲೇ ಡಾಟ್ ಪಾಯಿಂಟ್ ಇದೆ. ಈ ಡಾಟ್ ಪಾಯಿಂಟಿಂದ ನಮ್ಗೆ ಏನು ಬೇಕು, ಅರ್ಧ ಇಂಚು ಕ್ರಾಸಿಂಗ್ ತೆಗಿಬೇಕು. ಇಷ್ಟು ನೀವು ಕಟ್ಟಿಂಗ್ ಮಾಡಿದರೆ ಮುಗೀತು. ನೋಡಿರಿ ಜಸ್ಟ್ ಇಲ್ಲಿ 1/4 ಇಂಚ್ಗಿಂತ ಕಡಿಮೆ ರೀ, ಜಾಸ್ತಿ ಹೋಗಿ ಕಟ್ ಮಾಡಬೇಡ್ರಿ. ನೋಡಿರಿ ಇಲ್ಲಿನೂ ಅರ್ಧ ಇಂಚ್ ಬರಬೇಕು ಕ್ರಾಸಿಂಗ್. ನೋಡಿ ಇದು ಸಹ ಈ ರೀತಿ ಕಟ್ ಮಾಡಿ ತಗೊಂಡ್ರಂದ್ರೆ ನಿಮಗೆ ಈಸಿ. ನೀವು ಯಾವಾಗಲೂ ಬಿಗಿನರ್ಸ್ ಆಗಿದ್ರಂದ್ರೆ ಸ್ವಲ್ಪ ಗುಂಡ್ಪಿನನ್ನು ಯೂಸ್ ಮಾಡಿರಿ, ಭಾಳ ಹೆಲ್ಪ್ಫುಲ್ ಆಗುತ್ತೆ ಗುಂಡ್ಪಿನನ್ನು ಯೂಸ್ ಮಾಡೋದ್ರಿಂದ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋದು. ಓಕೆ, ನೆಕ್ಸ್ಟ್ ಫ್ರಂಟ್ ಪಾರ್ಟ್. ನೋಡಿ ಇದ್ರೊಳಗೆ ಫ್ರಂಟ್ ಪಾರ್ಟನ್ನು ನೋಡಿ ನನ್ನ ಫೋಲ್ಡಿಂಗ್ ಇಲ್ಲಿಗಿತ್ತು, ನೀವು ನೋಡಿರ್ಬೋದು ಫೋಲ್ಡಿಂಗ್ ಇಲ್ಲಿತ್ತು. ನೋಡಿರಿ ಇಲ್ಲಿ ಮೆಜರ್ಮೆಂಟ್ ಗೊತ್ತಾಗುತ್ತೆ ನಿಮಗೆ, ಇಲ್ಲಿಗಿತ್ತು. ನಾವು ಇಲ್ಲಿಂದ ಈಗ ಏನು ಮಾಡಬೇಕು, ಬಟ್ಟೆನ 1 ಇಂಚಿನವರೆಗೂ ಈ ಕಡೆ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಪಾರ್ಟಲ್ಲಿ 1 ಇಂಚಿನಷ್ಟು ಬಟ್ಟೆ ಹೆಚ್ಚಿಗೆ ಬೇಕಾಗುತ್ತೆ. ಈ ರೀತಿ ಸರಿಸ್ಕೊರಿ. ಸರಿಸ್ಕೊಂಡು ಈಗೇನು ಮಾಡಿರಿ, ನಮಗೆ ಲೆಂತ್ ಎಷ್ಟಿತ್ತು 14.25 ಇಂಚ್ ಪ್ಲಸ್ 2.5 ಇಂಚ್
ನೀವು ಆ್ಯಡ್ ಮಾಡ್ಬೋದು. ಇವರಿಗೆ ಹೆವಿ ಚೆಸ್ಟ್ ಇತ್ತಂದ್ರೆ 3 ಇಂಚ್ವರೆಗೂ ಮಾಡ್ಬೋದು. ನಾನು ನಿಮಗೆ ಇವ್ರದ್ದು ನಾರ್ಮಲ್ ಚೆಸ್ಟ್ ಐತಿ, ಹೀಗಾಗಿ 2.5 ಇಂಚ್ವರೆಗೂ ನಿಮಗೆ ಆ್ಯಡ್ ಮಾಡೋಕ್ಕೆ ಹೇಳಕತ್ತೀನಿ. ಇಲ್ಲಿ 14 ಮುಕ್ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೋಬೇಕು. ಎಷ್ಟು ರೀ? 14 ಮುಕ್ಕಾಲು ಅವ್ರದ್ದು. ನೆಕ್ಸ್ಟ್ 2.5 ಇಂಚು 14 ಮುಕ್ಕಾಲು ಅವ್ರದ್ದು ಐತ್ರಿ. ಅಲ್ಲಿಂದ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚು, 2 ಇಂಚು, ಮುಂದೆ ಅರ್ಧ ಇಂಚು, ಅಂದರೆ ಈ ರೀತಿ ನಿಮಗೆ 2.5 ಇಂಚು ಎಕ್ಸ್ಟೆಂಡ್ ಆಗ್ತದೆ ನೋಡಿರಿ. ಈ ರೀತಿ ಇಲ್ಲಿಂದ ನೀವು ಏನು ಮಾಡಿರಿ, ಒಂದು 1/4 ಇಂಚಿನಷ್ಟು ಅಷ್ಟೇ ರೀ. ಇಲ್ಲಿ ಭಾಳ ಮಾಡೋಕ್ಕೆ ಹೋಗ್ಬೇಡ್ರಿ. 1/4 ಇಂಚಿನವರೆಗೂ ಇಲ್ಲೇ ಒಂದು ಮಾರ್ಕ್ ಹಾಕ್ರಿ, ಲೈನ್ ಹಾಕ್ರಿ. ಅಲ್ಲಿಂದ ನಿಮ್ಮದು ಬ್ಲೌಸ್ ಮೆಜರ್ಮೆಂಟ್ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಫಸ್ಟ್ ನಿಮಗೆ ಹೇಳ್ಬೇಕಂದ್ರೆ, ಎದೆ ಸುತ್ತಳತೆ ಎಷ್ಟೈತಿ? 10 ಇಂಚ್ ಐತಿ, ಪ್ಲಸ್ ಅರ್ಧ ಇಂಚು, ಪ್ಲಸ್ 2 ಇಂಚು. ಇಲ್ಲಿ ಎದೆ ಸುತ್ತಳತೆ ಫ್ರಂಟ್ ಪಾರ್ಟ್ ಒಳಗೆ ಇಷ್ಟು ತೊಗೋಬೇಕು. ಈ ಲೈನನ್ನು ಬಿಟ್ಟೆ ಮೆಜರ್ಮೆಂಟ್ ತೊಗೋಬೇಕು. 10 ಇಂಚು, ನೆಕ್ಸ್ಟ್ ಅರ್ಧ ಇಂಚು ಫಿಟ್ಟಿಂಗಿಗೆ, ನೆಕ್ಸ್ಟ್ ಅಲ್ಲಿಂದ 2 ಇಂಚು, 12.5 ಇಂಚು. ಓಕೆ, ತಿಳಿತಲ್ರಿ? ಏನಾದರೂ ತಿಳಿದ್ರೆ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ನಾನು ಇನ್ನೊಂದು ಸಲ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಇನ್ನೂ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತ. ನೋಡಿರಿ, 2.5 ಇಂಚು ನೆಕ್ ಫ್ರಂಟ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. 2.5 ಇಂಚು ನೆಕ್, ನೆಕ್ಸ್ಟ್ 3.5 ಇಂಚು ನಮಗೆ ಕರೆಕ್ಟಾಗಿ ಸಿಗಾಕತ್ತೈತೆ ರೀ. 2.5 ಇಂಚು ನೆಕ್, ನೆಕ್ಸ್ಟ್ 3.5 ಇಂಚು ಶೋಲ್ಡರ್. ಕರೆಕ್ಟಾಗಿ ಇಲ್ಲಿಗೆ ನಮಗೆ ಬಟ್ಟೆ ಸಿಗಾಕತ್ತೈತಿ ನೋಡಿರಿ. ಇಷ್ಟೆಲ್ಲ ನಿಮಗೀಗ ನೆಕ್ಸ್ಟ್ ಹೇಳ್ತೀನಿ ನೋಡಿರಿ. ನೆಕ್ಸ್ಟ್ ಏನು ಮಾಡಿರಿ, ನೆಕ್ಕನ್ನೆಲ್ಲ ಫ್ರಂಟ್ ಪಾರ್ಟ್ ಒಳಗೆ ನಾರ್ಮಲ್ ಆಗಿ ನೀವೇನು ಮಾಡಿರಿ, 6.5 ಇಂಚ್ವರೆಗೂ ಇಟ್ಕೋರಿ. ಆಲ್ಮೋಸ್ಟ್ ಎಲ್ಲರಿಗೂ 6.5 ಇಂಚ್ವರೆಗೂ ಇರ್ತೈತಿ. ನೆಕ್ಸ್ಟ್ ಇಲ್ಲಿ ಬ್ರಾಡಾಗಿ ನಾವು 2.5 ಇಂಚಿನ ತೆಗಿಯೋಣಂತ. ನಾವು ಸ್ಟಿಚಿಂಗ್ ಮಾಡೋಕ್ಕೆ ಮುಂದೆ ಅದರದ್ದು ಬ್ರಾಡ್ನೆಸ್ ಮಾಡ್ಕೊಳಕ್ಕೆ ನಮಗೆ ಚಾನ್ಸ್ ಐತಿ, ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿಂದ 5.5 ಇಂಚು ಅವ್ರದ್ದು ಆರ್ಮೋಲ್. ಬ್ಯಾಕ್ ಪಾರ್ಟ್ ಒಳಗೆ ಏನು ಇಟ್ಟಿರಲ್ರಿ, ಸೇಮ್ ರೀ, ಏನು ಚೇಂಜಸ್ ಇಲ್ಲ, ಸೇಮ್ ಇದನ್ನು ಏನು ಮಾಡೋಣ, ಒಂದು ಲೈನನ್ನು ಹಾಕೊಳ್ಳೋಣ. ಈ ರೀತಿ ಲೈನ್ ಹಾಕೊಂಡ್ಮೇಲೆ ನಾವು ಇದಕ್ಕೊಂದು ಸ್ಕ್ವೇರ್ ಬಾಕ್ಸ್ ಮಾಡಬೇಕಲ್ರಿ, ಸ್ಕ್ವೇರ್ ಬಾಕ್ಸ್ ಮಾಡೋಣ ನೋಡಿರಿ. ಇಲ್ಲಿಂದ 3/4 ಇಂಚು. ನೆಕ್ಸ್ಟ್ ಇದನ್ನು ಏನೈತಲ್ಲ ಈ ರೀತಿ 1/2 ಇಂಚ್ ಸೆಂಟ್ರ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕೋರಿ. ಇಲ್ಲಿಂದ 1/4 ಇಂಚಿನಷ್ಟುವರೆಗೆ ಬಂದರೆ ಸಾಕ್ರಿ. ನೆಕ್ಸ್ಟ್ ಫಿಟ್ಟಿಂಗ್ ಲೈನ್ ನೋಡಿರಿ, ಫಿಟ್ಟಿಂಗ್ ಲೈನ್ ಒಂದು ಹಾಕ್ತೀನಿ ನೋಡಿರಿ, ಈ ರೀತಿ ಫಿಟ್ಟಿಂಗ್ ಲೈನ್. ಓಕೆ, ಫಿಟ್ಟಿಂಗ್ ಲೈನ್. ನೆಕ್ಸ್ಟ್ ನೋಡಿರಿ, ಇದ್ರದ್ದು ಮಾರ್ಕ್ ಹಾಕ್ತೀನಿ ನಾನೀಗ. ಇದಂತೂ ಸ್ವಲ್ಪ 1/4 ಇಂಚು ಡೌನಿಂಗ್ ಬರಬೇಕು ರೀ. ಇಲ್ಲಿ ಇದ್ರ ಮೇಲೇನು ತೊಗೋರಿ. ನೆಕ್ಸ್ಟ್ ಈ ರೀತಿ ನೋಡಿರಿ, ಇದು ಫ್ರಂಟ್ ಶೇಪ್ ಒಳಗೆ ಈ ರೀತಿ ಹೊರಗಡೆ ಬರಬೇಕು ನೋಡಿರಿ. ಈ ರೀತಿ ಫ್ರಂಟ್ ಶೇಪ್ ಬರಬೇಕು. ಯಾವಾಗಲೂ ಈ ರೀತಿ ಟ್ರೈ ಮಾಡಿರಿ, ಅಂದರೆ ನಿಮಗೆ ಯಾವುದೇ ಇಲ್ಲೇ ರಿಂಕಲ್ಸ್ ಬರೋಂಗಿಲ್ಲ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ನೋಡಿರಿ, ನಾನು ಕ್ರಾಸ್ ಬೆಲ್ಟನ್ನು ಎಷ್ಟು ತೊಗೋಬೇಕಂದ್ರೆ ಈ ಸೈಜಿಗೆ 3.5 ಇಂಚು. 3.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ. ನೆಕ್ಸ್ಟ್ ಇಲ್ಲಿ 3 ಇಂಚು ನೋಡಿರಿ, ಈ ರೀತಿ. ಈಗೇನು ಮಾಡೋದು, ಬೋರ್ಡ್ ಶೇಪ್ ರೀ, ಜಸ್ಟ್ ಬೋರ್ಡ್ ಶೇಪ್. ನಿಮಗೆ ಹಿಂಗೂ ಇದಾಗ್ಲಿಕ್ಕಂದ್ರೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲಿ ನಾನು ಹೊಸ ಟ್ರಿಕ್ ನಿಮಗೆ ನೋಡಿರಿ. ಇಲ್ಲಿ 3 ಇಂಚ್ ಹಾಕ್ರಿ, ಇಲ್ಲಿ 3 ಇಂಚ್ ಹಾಕ್ರಿ. ಓಕೆ, ಇಲ್ಲಿ 3 ಇಂಚು, ಇಲ್ಲಿ 3 ಇಂಚು ನೋಡಿ, ಈ ರೀತಿ ಹಾಕ್ರಿ. ಇಲ್ಲಿಂದ 3/4 ಇಂಚು, ಇಲ್ಲಿಂದ 3/4 ಇಂಚಿಗೆ ಒಂದು ಮೇಗೆ ಡಾಟ್ ಹಾಕೋರಿ. ನೆಕ್ಸ್ಟ್ 3/4 ಇಂಚಿಗೆ ಹಾಕ್ಕೊಂಡ್ರಲ್ಲ, ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್. ಲೈನಿಂದ ಈ ಪಾಯಿಂಟಿಗೆ ಏನು ಈ ಸೈಡ್ ಐತಲ್ಲ, ಈ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕೊಳ್ಳೋದು ಈ ರೀತಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ನಾವೇನು ಮಾಡೋಣ, 2.5 ಇಂಚು, 1/4 ಇಂಚ್ ಸೆಂಟ್ರ್. ಈ ರೀತಿ ಇಲ್ಲಿಂದ ನಾವು 3 ಇಂಚ್ ಹೈಟ್, ಇವನ್ನೆರಡು ಪಾಯಿಂಟ್ಸನ್ನು ಕುಡಿಸ್ಕೊಳ್ಳೋಣ ಈ ರೀತಿ. ನೆಕ್ಸ್ಟ್ ಇಲ್ಲೇನು ಮಾಡಿರಿ, ಒಂದು 1/2 ಇಂಚ್ ಮೇಲೆ ತೊಗೋಬೇಕು. ತೊಗೊಂಡು ಈ ರೀತಿ ಒಂದು ಲೈನ್ ಹಾಕಿದ್ರೆ ನಿಮ್ಮದು ಇದರ ಶೇಪ್ ಬರ್ತೈತೆ. ಅಂದ್ರೆ ಅಷ್ಟೇ. ಈ ಡಾಟ್ ಪಾಯಿಂಟನ್ನು ಹಿಡಿಯೋಕೆ ನಮಗೆ ಭಾಳ ಈಜಿ ಆಗ್ತೈತಿ ನೋಡಿರಿ. ಇಲ್ಲಿಂದ ನಮ್ಮದು ಸ್ಟ್ರೇಟ್ ಲೈನ್ ಹಾಕಿದ್ದೆ ನಾನು ಆಗಲೇ ನೋಡಿರ್ಬೋದು ನೀವು. ಇಲ್ಲಿಂದ 1/2 ಇಂಚಿಗೆ ನೀವು ಮೇಲೆ ತೊಗೊಂಡ್ರಂದ್ರೆ ನಿಮ್ಮದು ಕ್ರಾಸ್ ಬೆಲ್ಟ್ ಕ್ರಿಯೇಟ್ ಆಗ್ತೈತಿ ನೋಡಿರಿ. ಎಷ್ಟು ಇಲ್ಲಿ ತೊಗೋರಿ, ಇಲ್ಲಿ ತೊಳಗೆ ಟೌನಿಂಗ್ ತೊಗೊಂಡು ಸ್ಟ್ರೇಟ್ ತೊಗೊಂಡು ಮೇಲೆ ಈ ರೀತಿ ಮಾಡಿದರೆ ನಿಮ್ಮದು ಕ್ರಾಸ್ ಬೆಲ್ಟ್ ಮುಗಿತೈತಿ. ನೆಕ್ಸ್ಟ್ ಡಾಟ್ ಪಾಯಿಂಟ್ನು ಮುಗೀತು. ನೆಕ್ಸ್ಟ್ ಇಲ್ಲಿಂದ ಡಾಟ್ ಪಾಯಿಂಟ್ ನೋಡಿರಿ 6.5 ಇಂಚ್ ಐತಿ. ನಾಳೆ ಸೆಂಟ್ರ್ ಮಾಡ್ಕೊಳ್ಳೋಕ್ಕಿಂತ ನಮ್ದು ಇನ್ನೂ ಡೌನಿಂಗ್ ಬರೋ ಚಾನ್ಸಸ್ ಇರ್ತೈತೆ ರೀ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೇಲಿನ ಪಾರ್ಟ್ ಜಾಸ್ತಿ ಬಿಡ್ತೀನಿ, ಕೆಳಗಿನ ಪಾರ್ಟ್ ಕಡಿಮೆ ತೊಗೋತೀನಿ. 3 ಇಂಚಿಗೆ ಮಾರ್ಕ್ ಹಾಕ್ಕೊಳತ್ತೀನಿ. ಮತ್ತು ಇಲ್ಲಿಂದ ನಾವು 2.5 ಇಂಚಿಗೆ ಮಾರ್ಕ್ ಹಾಕಿದ್ರೆ ಮುಗೀತು. ನೆಕ್ಸ್ಟ್ ಈಗೇನು ಮಾಡೋದು, ಈ ಪಾಯಿಂಟ್ ಸ್ಟ್ರೇಟ್ ಇರಬೇಕು ರೀ. ಈ ಪಾಯಿಂಟ್ ಐತಿ, ಈ ಪಾಯಿಂಟ್ ನಮಗೆ ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು
ಬರಬೇಕು. ಈ ರೀತಿ ಮಾಡಿ ಒಂದು ಡಾಟ್ ಲೈನ್ ಹಾಕ್ಕೋಬೋದು. ಈ ರೀತಿ ಇದು ನಾವು ಎಷ್ಟು ಹಾಕ್ಕೋಬೋದು ಅಂದರೆ ಇದನ್ನು 3.5 ಇಂಚ್ವರೆಗೂ ಹಾಕ್ಕೋಬೋದು. 3.5 ಪೌನೆ 4ವರೆಗೂ ಬರುತ್ತೆ. ಅಂದರೆ ಇದು ಬ್ರಾಡಾಗಿ ತೊಗೊಂಡ್ರೆ ಅಂದರೆ 4 ಇಂಚ್ವರೆಗೂ ತೊಗೋಬೋದು. ಯಾವುದೇ ರಿಂಕಲ್ಸ್ ಬರಬಾರ್ದಂದ್ರೆ ನೀವು ಇಲ್ಲೊಂದು ಟ್ರಿಕ್ಕನ್ನು ಯೂಸ್ ಮಾಡಿರಿ. ಇಲ್ಲಿಂದ 1 ಇಂಚು ಈ ಬಾಕ್ಸ್ ಮೇಲಿಂದ ನಾನು ಹೇಳಾಕತ್ತಿದ್ದೆ, ಈ ಲೈನ್ ಐತಲ್ಲ, ಇಲ್ಲಿಂದ 1 ಇಂಚ್, ಈ ಪಾಯಿಂಟಿಂದ 1 ಇಂಚು, ನೆಕ್ಸ್ಟ್ ಈ ಪಾಯಿಂಟಿಂದ 1 ಇಂಚು, ಈ ರೀತಿ ಎರಡೂ ಹಾಕೋರಿ. ಇಲ್ಲೇನು ಮಾಡಿರಿ, ಎರಡಕ್ಕೂ ಗ್ಯಾಪ್ ನೋಡ್ಕೋರಿ. ನೋಡ್ಕೊಂಡು ಅದನ್ನು ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟ್ ಹಾಕೋರಿ. ಈ ಲೈನ್ ಆಲ್ಮೋಸ್ಟ್ ನಾನು ಕರೆಕ್ಟ್ ಐತಿ. ನೆಕ್ಸ್ಟ್ ಇದನ್ನು ಏನು ಮಾಡ್ಬೋದು, ಈ ರೀತಿ ನೀವು ಒಂದು ಲೈನ್ ಹಾಕೋರಿ. ಓಕೆ, ನೋಡಿರಿ ಇಲ್ಲಿ ಇದು ಲೈನ್ ಹಾಕ್ಕೊಂಡೆ. ನೆಕ್ಸ್ಟ್ ನೀವು ಈಗೇನು ಮಾಡಬೇಕು, ಎರಡರದ್ದು ಈಗೇನು ಈ ಲೈನ್ ಹಾಕ್ಕೊಂಡಿವಲ್ಲ ಇವೆರಡರದ್ದು ನೀವು ಮೆಜರ್ಮೆಂಟ್ ನೋಡ್ಬೇಕು. ಎಷ್ಟೈತ್ರಿ, ಇದು 4 ಇಂಚ್ ಐತಿ, ಇದು 4 ಇಂಚ್ ಐತಿ. ಈ ಲೈನು 4 ಇಂಚ್ ಬಂದಿರ್ಬೇಕು ನಮಗೆ. ಬಂತಪ್ಪ ಅಂದ್ರೆ ಓಕೆ, ಬರ್ಲಿಕ್ಕಂದ್ರೆ ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಟ್ಟು 4 ಇಂಚ್ ಇಲ್ಲಿ ಬರತೈತಿ, ಅಲ್ಲೊಂದು ಮಾರ್ಕ್ ಹಾಕೋರಿ. ನೋಡಿರಿ ಈ ರೀತಿ ಮಾರ್ಕ್ ಹಾಕೋರಿ. ಈ ಮಾರ್ಕ್ ಬಂದಮೇಲೆ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿರಿ, ಈ ಮಾರ್ಕನ್ನು ತೊಗೊಂಡು ಇಲ್ಲಿ ಅರ್ಧ ಇಂಚ್ ನೀವು ಡೌನಿಂಗ್ ತೊಗೋಬೇಕು. ತೊಗೊಂಡು ಈ ರೀತಿ ಮಾಡಿ ಈ ಪಾಯಿಂಟಿಗೆ, ಸಾರಿ ಫ್ರೆಂಡ್ಸ್, ಇಲ್ಲಿವರೆಗೂ ಮಾತ್ರ ಡೌನಿಂಗ್ ತೊಗೋಬೇಕು, ಇಲ್ಲಿಂದ ಈ ರೀತಿ. ನೆಕ್ಸ್ಟ್ ಇದೇನು ಮಾರ್ಕ್ ಹಾಕಿವಲ್ರಿ ನಾವು ಫ್ರಂಟ್ ಮಾರ್ಕಿಂದ, ಇಲ್ಲೇನು ಚೇಂಜಸ್ ಮಾಡಬೇಡಿ. ಈ ಪಾಯಿಂಟನ್ನು ತೊಗೊಂಡು ಇದಕ್ಕೆ ಜಾಯಿಂಟ್ ಮಾಡಿ. ನಿಮಗೆ ಇದನ್ನು ಮಾರ್ಕಿನ ಹಾಕಿ ತೋರಿಸ್ತೀನಿ ನೋಡಿರಿ. ಬೇರೆ ಚಾಕ್ ಪೀಸ್ಲೆ ನಿಮಗೆ ಹಾಕಿ ತೋರಿಸ್ತೀನಿ. ಇಲ್ಲೇ ಅರ್ಧ ಇಂಚು ಡೌನಿಂಗ್ ತೊಗೋಬೇಕು. ಈ ಡೌನಿಂಗ್ ಈ ಪಾಯಿಂಟ್ ನಮಗೆ ಬಂತು ಅಗಳ 4 ಇಂಚಿಗೆ. ಈ ಪಾಯಿಂಟ್ ಈ ರೀತಿ ನೀವು ಡೌನಿಂಗನ್ನು ಮಾಡ್ಕೋಬೇಕು. ಈ ಪಾಯಿಂಟ್ ನೆಕ್ಸ್ಟ್ ಈ ಲೈನ್ ನಾವೇನು ಆಗಲ್ಲ ಫಸ್ಟ್ ಹಾಕೊಂಡಿವಲ್ರಿ, ಇದಕ್ಕೇನು ನಾವು ಮಾಡುವಂಗಿಲ್ಲ. ಈ ಪಾಯಿಂಟನ್ನು ಇದೆ, ಈ ನಾವು ಆಗಲ್ಲ ಫಸ್ಟ್ ಹಾಕೊಂಡಿದ್ದೇನು ಮಾರ್ಕ್ ಐತಲ್ಲ ಆರ್ಮೋಲ್ ಶೇಪಿಂದ, ಅದಕ್ಕೆ ಟಚ್ ಮಾಡ್ಕೊಂಡ್ರೆ ಮುಗೀತು. ಇಷ್ಟು ಮಾಡಿದ್ರಿ ಅಂದರೆ ನಿಮ್ಗೆ ಆರ್ಮೋಲ್ ಇಳಿಸಿ ಯಾವುದೂ ರಿಂಕಲ್ಸ್ ಬರೋಂಗಿಲ್ಲ. ನೀವು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ರಿಸಲ್ಟ್ ಬರ್ತೈತಿ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನು ನಾನು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಿನಿ, ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು, ಯಾರಿಗಾದರೂ ಬೇಕು. ನೋಡಿರಿ ಈ ರೀತಿ ಆರ್ಮೋಲ್ ಶೇಪನ್ನು ನೀವು ಟ್ರೈ ಮಾಡಿ ನೋಡಿರಿ, ಪರ್ಫೆಕ್ಟಾಗಿ ಬರುತ್ತೆ. ನಾನು ಟ್ರೈ ಮಾಡಿ ನೋಡಿ ಆಮೇಲೆ ನಾನು ನಿಮಗೆ ಹೇಳತ್ತೀನಿ. ಇಲ್ಲೊಂದು 1/4 ಇಂಚ್ಗಿಂತ ಅದಾರಿ ಬ್ಯಾಕ್ ಪಾರ್ಟ್ ಒಳಗೆ ಹೇಳಿನಲ್ರಿ, ಅಷ್ಟನ್ನು ಸ್ವಲ್ಪ ಜಸ್ಟ್ ಡೌನಿಂಗ್ ತೊಗೊಂಡು ಕಟ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನೆಕ್ ಈ ರೀತಿ ಫ್ರಂಟ್ ಪಾರ್ಟ್ ನೆಕ್. ನೆಕ್ಸ್ಟ್ ಇದನ್ನೇನು ಎಕ್ಸ್ಟ್ರಾ ಪಾರ್ಟ್ ಐತಲ್ಲ ಕಟ್ ಮಾಡಿ ನೋಡಿರಿ. ಕ್ರಾಸ್ ಬೆಲ್ಟನ್ನು ತೆಗಿನಂತೆ ನೋಡಿರಿ. ಇಲ್ಲಷ್ಟೇ ನೀವು ಏನು ತೊಗೋಬೇಕು, ಒಳ್ಳೆ ಡೌನಿಂಗ್ ತೊಗೊಂಡು ರೌಂಡ್ ಶೇಪ್ ಒಳಗೆ ಬರುವಂಗೆ ಮಾಡ್ಕೊರಿ. ಮತ್ತು ಸ್ಟ್ರೇಟ್ ಹೇಳಾರ ಅಂತೇಳಿ ಮಾಡಬೇಡ್ರಿ, ಬರುತ್ತೆ ನಾನು ಹೇಳಿದ ರೀತಿ ಮಾಡಿದ್ರಂತ ನೋಡಿರಿ ಈ ರೀತಿ ಇದೆ. ನೆಕ್ಸ್ಟ್ ಇಲ್ಲಿ ಯಾವಾಗಲೂ ಒಂದು 1/4 ಇಂಚಿನಷ್ಟು ಏನು ಮಾಡಿರಿ, ಬಟ್ಟೆನ ಎಕ್ಸ್ಟ್ರಾ ತೊಗೊಂಡಿರಿ. ಇಲ್ಲಷ್ಟೇ, ಇಲ್ಲಿಲ್ಲ, ಇಲ್ಲೇ ಸೇಮ್. ಅಂದರೆ ನಾವಿಲ್ಲಿ ಡಾಟ್ ಪಾಯಿಂಟನ್ನು ಹಿಡಿದಾಗ ನಮ್ಮ ಬಟ್ಟೆ ಈ ಪಾರ್ಟಲ್ಲಿ ಕಡಿಮೆ ಬೀಳ್ತೈತಿ, ಅದನ್ನು ಕವರ್ ಮಾಡೋಕೆ ನಾವು ಬಟ್ಟೆನ ನೋಡಿರಿ ಈ ರೀತಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ನೋಡಿರಿ ಇದು 1 ಇಂಚ್ 1.5 ಇಂಚ್ವರೆಗೆ ಬಟ್ಟೆನ ಕಟ್ ಮಾಡಿ ತೆಗೆದ್ರೆ ಅಂದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಈ ರೀತಿ ಮಾರ್ಕ್ ಹಾಕ್ರಿ. ಈ ಮಾರ್ಕೆ ಹಾಕೊಳ್ಳೋದ್ರಿಂದ ಇದು ಯಾವಾಗಲೂ ಈ ಸೈಡೇ ಬರಬೇಕಂತೇಳಿ ನಿಮಗೆ ಐಡೆಂಟಿಫೈ ಆಗ್ತೈತಿ, ಇದು ಹೊಲಿದ್ರಿಂದ ಈಸಿ ಆಗ್ತೈತಿ. ನೋಡಿರಿ ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟು, ಬ್ಯಾಕ್ ಪಾರ್ಟ್, ನೆಕ್ಸ್ಟ್ ಸ್ಲೀವ್ ಪಾರ್ಟ್ 4 ತೋರಿಸ್ತೀನಿ. ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಕಟ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿರಿ ಬಾರ್ಡ್ರಿ ಈ ರೀತಿ ಒಳಗೆ ಬಂದೈತಿ, ನೋಡಿರಿ ಈ ರೀತಿ ಅಡ್ನೊಳಗೆ ಬಂದೈತಿ. ಹೀಗಾಗಿ ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಫಸ್ಟ್ ನಾನು ಸ್ಲೀವಿಗೆ ಅವ್ರು ಮಾಡಂದಾರೆ, ನಾವು ಫಸ್ಟ್ ಪ್ರಿಫರೆನ್ಸ್ ಸ್ಲೀವಿಗೆ ತೊಗೊಳಕತ್ತೀನಿ. ಆಮೇಲೆ ಉಳಿಯಂಗಿಲ್ಲ ರೀ, ಆ್ಯಕ್ಚುಲಿ ಇಷ್ಟೇ ಉಳಿತ್ರಿ, ಹಿಂಗೆ ಬ್ಯಾಕ್ ಪಾರ್ಟಿಗೆ ಬರೋಂಗಿಲ್ಲ. ಬ್ಯಾಕ್ ಪಾರ್ಟನ್ನು ಪ್ಲೇನ್ ಪಾರ್ಟಲ್ಲಿ ತೆಗೋಣಂತ. ಆ್ಯಸ್ ಇಟ್ ಇದನ್ನು ಏನೈತಲ್ಲ ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ಸ್ಲೀವ್ ಶೇಪನ್ನು ಒಂದು 1/4 ಇಂಚಿನ ಅಥವಾ ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ಈ ರೀತಿ ಸ್ಲೀವ್ ಕಟ್ ಮಾಡಿದ್ರಂದ್ರೆ ನೋಡಿರಿ ಈ ರೀತಿ ಮಾಡಿದ್ರಂದ್ರೆ ಮುಗೀತು. ಜಸ್ಟ್ ಇಲ್ಲೊಂದು ಕಚ್ ಹಾಕೋರಿ, ಅಂದರೆ ಸ್ಟಿಚಿಂಗ್ ಮಾಡೋದು ಮುಂದೆ ಯೂಸ್ ಆಗುವಂಥ ಪಾಯಿಂಟ್ಸ್ ಇವು ನೋಡಿರಿ. ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟನ್ನು ತೆಗಿಯೋಣಂತ. ನೋಡಿರಿ ಯಾವಾಗಲೂ ಈ ಕ್ಲೋಸಿಂಗ್ ಈ ಬ್ಯಾಕ್ ಪಾರ್ಟಿಗೆ ಬರಬೇಕು. ಫಸ್ಟ್ ಅದನ್ನು ಮಾಡ್ಕೊಳ್ಳೋಣಂತ. ಆಮೇಲೆ ಈ ರೀತಿ
ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಳೋಣ. ಕರೆಕ್ಟಾಗಿ ಕುಂದಿರ್ತಲ್ಲ ರೀ. ನೆಕ್ಸ್ಟ್ ಇಲ್ಲಿ ನಾವೇನು ಮಾಡೋಣ, ಕ್ರಾಸ್ ಬೆಲ್ಟನ್ನು ತಕ್ಕೋಬೋದು. ನೋಡಿರಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ತಕ್ಕೋತೀನಿ. ಓಕೆ, ಸೊ ಈ ರೀತಿ ನೀವು ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ತಕ್ಕೋರಿ. ನೋಡಿರಿ ಎಲ್ಲ ಪಾರ್ಟ್ಸನ್ನು ನಾನು ಕಟ್ ಮಾಡಿ ಈ ರೀತಿ ತೆಗೆದೀನಿ. ನೋಡಿರಿ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಕ್ರಾಸ್ ಬೆಲ್ಟ್. ಓಕೆ, ಮೂರೂ ಆಯಿತು. ನೆಕ್ಸ್ಟ್ ಸ್ಲೀವ್ ಪಾರ್ಟು ಆಯಿತು. ಈಗ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಸ್ಟಿಚಿಂಗ್ ವಿಡಿಯೋ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿಕೊಂಡು ಬ್ಲೌಸ್ ಕಲಿಯೋದನ್ನು ನೀವು ಪರ್ಫೆಕ್ಟ್ ಆಗಿರಿ. ನಾನು ಫ್ರೀಯಾಗಿ ಇಷ್ಟು ಟ್ರಿಕ್ಸ್ ಒಳಗೆ ನಿಮ್ಗೆ ಹೇಳ್ಕೊಡಕತ್ತೀನಿ. ನೀವು ಪರ್ಫೆಕ್ಟ್ ಟೇಲರ್ ಆಗಿರಿ ಫ್ರೆಂಡ್ಸ್. ಏನಾದ್ರು ಗೊತ್ತಾಗ್ಲಿಕ್ಕಂದ್ರೆ ಕೇಳಿರಿ. ನಾನು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.